ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಾಜ್ಕುಮಾರ್. ವೀಕ್ಷಕರೇ, ಹಲವಾರು ದಿನಗಳಾಗೋಗಿತ್ತು ವಿಡಿಯೋ ಮಾಡಿ, ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಈ ಟಾಪಿಕ್ ನನಗೆ ತುಂಬ ಇಷ್ಟವಾದಂತಹ ವಿಡಿಯೋ ಆಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಹಲವಾರು ಜನ, ಅದರಲ್ಲೂ ಭಾರತೀಯರು, ಹನುಮಾನ್ ಚಾಲೀಸದ ಬಗ್ಗೆ ಎಲ್ಲ ಕೇಳಿರ್ತೀರ. ಈ ಹನುಮಾನ್ ಚಾಲೀಸ್ ಇತಿಹಾಸ ಏನು? ಈ ಹನುಮಾನ್ ಚಾಲೀಸ ಹುಟ್ಟಿದಾದರೂ ಹೇಗೆ? ಈ ಹನುಮಾನ್ ಚಾಲೀಸ ಬರೆದಿದ್ದು ಯಾರು? ಈ ಹನುಮಾನ್ ಚಾಲೀಸ್ ಬರಲಿಕ್ಕೆ ಕಾರಣ ಏನು? ವೀಕ್ಷಕರೇ, ಇದು ಇವತ್ತಿನ ಎಪಿಸೋಡ್ ಆಗಿದೆ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರು 90% ಆದರೆ, ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ಕೇವಲ 10% ಅಂತ ಹೇಳ್ಬೋದು. ನಿಮ್ಮ ಬೆಂಬಲ ನನಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಹನುಮ ಮತ್ತು ಚಾಲೀಸ ಇವೆರಡನ್ನು ಭಾಗ ಮಾಡ್ತು ಅಂದರೆ, ಹನುಮಾನ್ ಅಂದರೆ ಆಂಜನೇಯ ಅಥವಾ ಹನುಮಂತ ಅಂತ ಕರೆಸ್ಕೊಳ್ತಾರೆ. ಚಾಲೀಸ ಅಂತ ಅಂದರೆ 40 ಅಂತ ಕಂಡು ಬರ್ತದೆ. ಏನಿದು ಹನುಮಂತನ 40? ವೀಕ್ಷಕರೇ, ಈ ಹನುಮಾನ್ ಚಾಲೀಸದ ಬಗ್ಗೆ ಭಾರತೀಯರು ಹಲವಾರು ನಂಬಿಕೆಗಳನ್ನು ಇಟ್ಕೊಂಡಿದ್ದಾರೆ. ಅದೇನಪ್ಪ ಅಂದರೆ, ಈ ಹನುಮಾನ್ ಚಾಲೀಸ ಅತ್ಯಂತ ಶಕ್ತಿಯುತವಾದಂಥ ಒಂದು ಶ್ಲೋಕದ ನಿಧಿ ಅಂತ ಹೇಳ್ಬೋದು, ಮತ್ತು ಸುಂದರವಾದಂತಹ ಒಂದು ಹನುಮಂತನ ಆರಾಧನೆ ಮಾಡುವವರು ಇದನ್ನು ಬಳಸ್ತಾರೆ ಅಂತ ಹೇಳ್ತಾರೆ. ಇದು ಉತ್ತರ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಹನುಮಂತನನ್ನು ಆರಾಧನೆ ಮಾಡುವಂತಹ ಒಂದು ಶ್ಲೋಕದ ನಿಧಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ, ಈ ಹನುಮಾನ್ ಚಾಲೀಸ ಹುಟ್ಟಿದ್ದು ಹೇಗೆ ಗೊತ್ತಾ? ಈ ಹನುಮಾನ್ ಚಾಲೀಸದ ಬಗ್ಗೆ ನಾವು ರಿಸರ್ಚ್ ಮಾಡ್ತಾ ಹೋದಾಗ ಅಥವಾ ತಿಳ್ಕೊಳ್ತಾ ಹೋದಾಗ ಈ ಹನುಮಾನ್ ಚಾಲೀಸದ ಬಗ್ಗೆ ಒಬ್ಬ ಸಂತ ಕೂಡ ಇದ್ದಾರೆ. ಅದು ಯಾರಪ್ಪ ಅಂತ ಅಂದರೆ, ಅದೇ ಗೋಸ್ವಾಮಿ ತುಳಸಿದಾಸರು ಅಂತ. ಇವರು ಗೋಸ್ವಾಮಿ ತುಳಸಿದಾಸರು, ಇವರು ರಾಮನ ಪರಮ ಭಕ್ತರಾಗಿರ್ತಾರೆ. ರಾಮನ ಆದರ್ಶಗಳನ್ನು ಇವರು ತನ್ನ ಮೈಗೂಡಿಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಇವರು ಅಕ್ಬರ್ನ ಕಾಲದಲ್ಲಿ ಇದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ. ಯಾರು ಈ ಗೋಸ್ವಾಮಿ ತುಳಸಿದಾಸರು ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಉತ್ತರ ಭಾರತದವರು, ಅದರಲ್ಲೂ ವಾರಣಾಸಿಯಲ್ಲಿ ಬಹುಕಾಲವನ್ನು ತನ್ನ ಜೀವಿತಾವಧಿಯಲ್ಲಿ ಕಳೆದಂತಹ ಒಬ್ಬ ಸಂತರು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಹಲವಾರು ಸಾಮಾಜಿಕ ಪಿಡುಗುಗಳನ್ನು, ಸಮಾಜದ ಹಲವು ಕಲ್ಮಶಗಳನ್ನು, ಜಾತಿ ಭೇದ ಮತಗಳನ್ನು, ಮೂಢನಂಬಿಕೆಗಳನ್ನು ತೊಳೆದು ಹಾಕೋರಲ್ಲಿ ಇವರು ಒಬ್ಬರಾಗಿರ್ತಾರೆ ಅಂತ ಹೇಳ್ಬೋದು. ಈ ಗೋಸ್ವಾಮಿ ತುಳಸಿದಾಸರು ವಾರಣಾಸಿಯಲ್ಲಿ ಸಂಕಟ್ ಮೋಚನ ಹನುಮಾನ್ ದೇವಾಲಯದಲ್ಲಿ ಅರ್ಚಕರಾಗಿರ್ತಾರೆ ಅಂತ ಹೇಳ್ತಾರೆ, ಅಥವಾ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ಈ ತುಳಸಿದಾಸರು ರಾಮನಾಮನ ಜಪವನ್ನು ಮಾಡ್ತಾ ಮಾಡ್ತಾ ಹಲವಾರು ಸಮಾಜದಲ್ಲಿ ಸುಧಾರಣೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇವರು ಒಬ್ಬ ಕವಿ ಕೂಡ ಅಂತ ಹೇಳ್ತಾರೆ. ಇವರ ಕೃತಿಗಳು, ಪ್ರಮುಖವಾದ ಇವರ ಕೃತಿಗಳು ಹೀಗಿದೆ: ರಾಮಚರಿತ ಮಾನಸ, ಹನುಮಾನ್ ಚಾಲೀಸ, ವಿನಾಯಕ ಪ್ರತೀಕ, ಗೀತಾವಲಿ, ದೋಹಾವಲಿ, ಸಂಧ್ಯಾ ರತ್ನಾಕರ, ವೈರಾಗ್ಯ ಸಂದೀಪನಿ, ಜಾನಕಿ ಮಂಗಲ್, ಪಾರ್ವತಿ ಮಂಗಲ್ ಕೃತಿಗಳನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ಏನಪ್ಪ ಇವನು ಹನುಮಾನ್ ಚಾಲೀಸ್ ಬಗ್ಗೆ ಹೇಳ್ತಾ ಇದ್ದಾನೆ, ಅಥವಾ ಯಾರೋ ಅದು ರಚಿಸಿರುವಂತಹ ಗೋಸ್ವಾಮಿ ತುಳಸಿದಾಸರ ಬಗ್ಗೆ ಹೇಳ್ತಾನೆ, ಒಂದಕ್ಕೊಂದು ಲಿಂಕ್ ಆಯ್ತಾ ಇಲ್ಲ ಅಂತ ಇದ್ದೀರಾ? ವೀಕ್ಷಕರೇ, ಈಗ ಹೇಳ್ತೀನಿ ಕೇಳಿ. ಹೀಗೆ ಒಂದು ದಿನ ಗೋಸ್ವಾಮಿ ತುಳಸಿದಾಸರಿಗೆ ಒಬ್ಬ ಮಹಿಳೆ ಸಿಗ್ತಾಳೆ. ಆ ಮಹಿಳೆ ತನ್ನ ಗಂಡ ತೀರೋಗಿದ್ದನ್ನು ಗೋಸ್ವಾಮಿ ತುಳಸಿದಾಸರಿಗೆ ಹೇಳಿರಲ್ಲ. ಹಾಗಾಗಿ ಕಾಲು ಬೀಳ್ತಾಳೆ. ಗೋಸ್ವಾಮಿ ತುಳಸಿದಾಸರು ರಾಮನಾಮ ಜಪ ಮಾಡುತ್ತಾ ದೀರ್ಘ ಸುಮಂಗಲಿ ಭವ ಅಂತ ಹೇಳ್ತಾರಂತೆ. ಆವಾಗ ಆ ಮಹಿಳೆ ಎಚ್ಚೆತ್ಕೊಂಡು, ಸ್ವಾಮಿ, ನನ್ನ ಗಂಡ ಸತ್ತಿ ಚಿತೆ ಮೇಲೆ ಮಲಗಿದ್ದಾನೆ, ನೀವೇನು ಇಂಥ ಆಶೀರ್ವಾದ ಮಾಡ್ಬಿಟ್ರಲ್ಲ ಅಂತ ಕೇಳ್ತಾಳಂತೆ. ಆವಾಗ ಗೋಸ್ವಾಮಿ ತುಳಸಿದಾಸರು ಹೇಳ್ತಾರಂತೆ, ಪುತ್ರಿ, ಇದು ನಾನಲ್ಲ, ನನ್ನ ಬಾಯಿಂದ ರಾಮ ನುಡಿಸಿದಂತಹ ಮಾತು, ಹೋಗಿ ನೋಡು, ನಿನ್ನ ಗಂಡ ಬದುಕಿರ್ತಾನೆ ಅಂತ ಹೇಳ್ತಾರಂತೆ. ಹೋಗಿ ಆ ಹೆಂಗಸು ತನ್ನ ಗಂಡನ ಹತ್ರ ಹೋದಾಗ ಚಿತೆ ಮೇಲಿದ್ದಂತಹ ತನ್ನ ಗಂಡ ಉಸಿರಾಡ್ತಾ ಇರ್ತಾನೆ ಅಂತ ಹೇಳ್ಬೋದು, ಅಂದರೆ ಬದುಕಿರ್ತಾನೆ. ಒಂದು ಸಮಸ್ಯೆಯನ್ನು ಎದುರಿಸ್ಬೇಕಾಗಿರೋ ಪರಿಸ್ಥಿತಿ ಗೋಸ್ವಾಮಿ ತುಳಸಿದಾಸರಿಗೆ ಬಂದಿರುತ್ತೆ. ಅದೇನಪ್ಪ ಅಂದರೆ, ಈ ವಿಷಯ ಆಗಿನ ಮೊಘಲ್ ಚಕ್ರವರ್ತಿ ಆಗಿದ್ದಂತಹ ಅಕ್ಬರ್ಗೆ ತಿಳಿದೋಗುತ್ತೆ. ಅಂದರೆ ಅಕ್ಬರ್ ಏನು ಮಾಡ್ತಾನೆ ಅಂದರೆ, ಗೋಸ್ವಾಮಿ ತುಳಸಿದಾಸರನ್ನು ತನ್ನ ಆಸ್ಥಾನಕ್ಕೆ ಬರ ಹೇಳ್ತಾರೆ. ಆದರೆ ಗೋಸ್ವಾಮಿ ತುಳಸಿದಾಸರು ತನ್ನ ಕಾರ್ಯದಲ್ಲಿ ನಿರತವಾಗಿರುವ ಕಾರಣದಿಂದ ನಾನು ಬರೋಕ್ಕಾಗಲ್ಲ ಅಂತ ಹೇಳಿ ಕಳಿಸ್ತಾರೆ. ಇದರಿಂದ ಕುಪಿತನಾದಂತಹ ಚಕ್ರವರ್ತಿ, ಮೊಘಲ್ ಚಕ್ರವರ್ತಿಯಾಗಿದ್ದ ಅಕ್ಬರ್ ಅವರನ್ನು ಬಂಧಿಸಿ ಕರ್ಕೊಬನ್ನಿ ಅಂತ ಹೇಳ್ತಾರೆ. ಇದನ್ನು ಕಂಡಂತಹ ಗೋಸ್ವಾಮಿ ತುಳಸಿದಾಸರು ಬಹಳ ಸಂಕಟಕ್ಕೆ ಒಳಗಾಗ್ತಾರೆ ಅಂತ ಹೇಳ್ಬೋದು.
ಅವರ ಸೈನಿಕರ ಆದೇಶದಂತೆ ಸೈನಿಕರು ಹೋಗಿ ಗೋಸ್ವಾಮಿ ತುಳಸಿದಾಸರನ್ನು ಬಂಧಿಸಿ ಆಸ್ಥಾನಕ್ಕೆ ಕರ್ಕೊಬರ್ತಾರೆ. ಮೊಘಲ್ ಚಕ್ರವರ್ತಿ ಹೇಳ್ತಾನೆ, ಏನಪ್ಪ ನೀನು ಸತ್ತವ್ರನ್ನ ಬದುಕಿಸ್ತಾ ಇದೆಯಾ, ಆ ವಿದ್ಯೆ ನನಗೂ ಕೂಡ ಹೇಳ್ಕೊಡು ಅಂತ ಅಕ್ಬರ್ ಕೇಳ್ತಾನಂತೆ. ವೀಕ್ಷಕರೇ ನೋಡಿ, ಸತ್ತವ್ರನ್ನ ಬದುಕಿಸಿರೋ ವಿದ್ಯೆ ನಿನಗೆ ಗೊತ್ತಿದೆ, ನನಗೆ ಹೇಳ್ಕೊಡು ಅಂತ ಅಕ್ಬರ್ ಕೇಳ್ತಾನಂತೆ. ಆಗ ಹೇಳ್ತಾರೆ ಗೋಸ್ವಾಮಿ ತುಳಸಿದಾಸರು, ಮಹಾರಾಜರೇ ಇಲ್ಲ, ನನಗೆ ಆ ಥರ ಯಾವುದೇ ತರಹ ವಿದ್ಯೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದೊಂದೇ ರಾಮನಾಮ ಜಪ ಅಷ್ಟೇ ಅಂತ ಹೇಳ್ತಾರೆ. ಅದನ್ನು ನಂಬದೇ ಇರುವಂತಹ ಮೊಘಲ್ ಚಕ್ರವರ್ತಿ ಆಗಿದ್ದಂತಹ ಅಕ್ಬರ್ ಇವರನ್ನು ಬಂಧಿಸಿ ಫತೇಪುರ್ ಸಿಕ್ರಿಗೆ ಬಂಧಿಸಿ ಜೈಲಲ್ಲಿ ಇಡ್ತಾರೆ ಅಂತ ಹೇಳ್ತಾರೆ. ವೀಕ್ಷಕರೇ, ಇದರಿಂದ ಹನುಮಾನ್ ಚಾಲೀಸ್ ಹುಟ್ಟಿತು ಅಂತ ನೀವು ನಂಬಲೇಬೇಕು. ಫತೇಪುರ್ ಸಿಕ್ರಿಯಲ್ಲಿದ್ದಂತಹ ಗೋಸ್ವಾಮಿ ತುಳಸಿದಾಸರು ಒಂದು 40 ಪದ್ಯಗಳನ್ನು ಬರೀತಾರೆ. ಅದು ಯಾವುದಪ್ಪ ಅಂದರೆ ಅದೇ ಶ್ರೀ ಹನುಮಾನ್ ಚಾಲೀಸ್ ಅಂತ ಹೇಳ್ಬೋದು. ರಾಮನ ಸಂಕಟವನ್ನು ವಿಮೋಚನೆ ಮಾಡಿದಂತಹ ಶ್ರೀ ಹನುಮಂತನ ಆರಾಧನೆ ಮಾಡ್ತಾರೆ, ಅಂದ್ರೆ ಅವನ್ನ ಸ್ತುತಿಸ್ತಾರೆ, ಅವನ ಶ್ಲೋಕವನ್ನು ಬರೀತಾರೆ, 40 ಸಾಲುಗಳಲ್ಲಿ ಬರೀತಾರೆ. ಅದೇ ಹನುಮಾನ್ ಚಾಲೀಸ್ ಆಯಿತು ಅಂತ ಹೇಳ್ತಾರೆ. ಬಂಧನಕ್ಕೆ ಒಳಪಟ್ಟಿದ್ದಂತಹ ಗೋಸ್ವಾಮಿ ತುಳಸಿದಾಸರು ಹನುಮಂತನನ್ನು ನೆನೆದು ಅವನನ್ನು ಸ್ತುತಿಸಿ ಈ ಹನುಮಾನ್ ಚಾಲೀಸ ಬರೆದ್ರು ಅಂದ್ಬಿಟ್ಟು ಇತಿಹಾಸ ಹೇಳ್ತದೆ. ಅವ್ರು ಬರೆದಿರೋದಕ್ಕೂ ಇವ್ರ ಜೈಲಲ್ಲಿರೋದಕ್ಕೂ ಏನು ಸಂಬಂಧ ಅಂತ ಕೇಳ್ಬೋದು. ವೀಕ್ಷಕರೇ, ಅದನ್ನು ಸ್ತುತಿಸ್ತಾ ಇದ್ದಾಗ ಅದನ್ನು ಬರೆದು ಆರಾಧನೆ ಮಾಡ್ತಾ ಇದ್ದಂತಹ ಗೋಸ್ವಾಮಿ ತುಳಸಿದಾಸರಿಗೆ ಒಂದು ಅಚ್ಚರಿಯಾಗುತ್ತೆ. ಅವರೊಬ್ಬರಿಗೆ ಅಲ್ಲ, ಅಲ್ಲಿದ್ದಂತಹ ಫತೇಪುರ್ ಸಿಕ್ರಿಯ ಜನತೆಗಳಿಗೆ. ಏನಪ್ಪ ಅಂದರೆ ಫತೇಪುರ್ ಸಿಕ್ರಿಯಲ್ಲಿದ್ದಂತಹ ಅಧಿಕಾರಿಗಳು ಮತ್ತು ರಾಜನ ಆಪ್ತ ಸಲಹೆಗಾರರು, ಮಂತ್ರಿಗಳು ಮತ್ತು ಜನಸಾಮಾನ್ಯರು ಸೇರಿದಂತೆ ಹಲವಾರು ಜನಸಾಮಾನ್ಯ ಪ್ರದೇಶಗಳಲ್ಲಿ ಅತೀವವಾದಂತಹ ವಾನರರ ಕಾಟ ಶುರುವಾಗ್ತದೆ ಅಂತಲೇ ಹೇಳ್ಬೋದು. ದಶಕಂಠ ಲಂಕೇಶ್ವರನ ನೆಲೆಯಾಗಿದ್ದಂಥ ಶ್ರೀಲಂಕಾದಲ್ಲೇ ಬಿಟ್ಟಿಲ್ಲ, ಇನ್ನು ಸಾಮಾನ್ಯದಲ್ಲಿ ಸಾಮಾನ್ಯ ಒಬ್ಬ ಮೊಘಲ್ ಚಕ್ರವರ್ತಿ ರಾಜಧಾನಿಯಾಗಿದ್ದಂಥ ಫತೇಪುರ್ ಸಿಕ್ರಿಯಲ್ಲಿ ಈ ವಾನರರು ಬಿಡ್ತಾರ, ಎಲ್ಲ ಒಂಥರ ಏನು ಹೇಳ್ತಾರೆ, ಕೀಟ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾವುದೇ ರೀತಿಯಾದಂತಹ ವ್ಯಾಪಾರ ಮತ್ತು ವ್ಯವಹಾರಗಳಿಗೆ ಅಡಚಣೆಯಾಗಿದ್ದಂತಹ ರಾಜನ ಸಾಮ್ರಾಜ್ಯದಲ್ಲಿ ವಾನರರ ಕಾಟ ಶುರುವಾಗುತ್ತೆ ಅಂತ ಹೇಳ್ಬೋದು. ಈ ಕಾರಣಗಳಿಂದ ಮೊಘಲ್ ಚಕ್ರವರ್ತಿ ಅಕ್ಬರ್ ಮತ್ತು ತನ್ನ ಅಧಿಕಾರಿ ಮಂತ್ರಿಗಳು ತಲೆ ಕೆಡಿಸ್ಕೊಳ್ತಾ ಕೂತ್ಕೊಳ್ತಾರೆ. ಇದಕ್ಕೆ ಕಾರಣ ಹುಡುಕ್ತಾಗ ಗೊತ್ತಾಗುತ್ತೆ, ಇದು ಗೋಸ್ವಾಮಿ ತುಳಸಿದಾಸರು ನಾವು ಮಾಡಿದಂತಹ ಅಪಮಾನ ಅಂತ ಹೇಳ್ತಾರೆ. ಇದರಿಂದ ಎಚ್ಚೆತ್ಕೊಂಡಂತಹ ಗೋಸ್ವಾಮಿ ತುಳಸಿದಾಸರನ್ನು ಅವಮಾನ ಮಾಡಿ ಬಂದಿಖಾನೆ ಮಾಡಿದಂತಹ ವಿಚಾರವನ್ನು ಮನ್ನಿಸಿ ಕ್ಷಮೆ ಕೇಳ್ತಾರೆ ಅಂತ ಹೇಳ್ತಾರೆ. ವೀಕ್ಷಕರೇ, ಗೋಸ್ವಾಮಿ ತುಳಸಿದಾಸರು ಮತ್ತು ಅಕ್ಬರ್ ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆಯ ಚರ್ಚಾಗಾರರಾಗಿ ಇರ್ತಾರೆ. ಯಾಕೆಂದರೆ ಸಮಾಜದಲ್ಲಿ ಇದ್ದಂತಹ ಹಲವಾರು ಪಿಡುಗುಗಳನ್ನು ಇವರಿಬ್ಬರು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಮುಂದಾಗ್ತಾರೆ ಅಂತ ಹೇಳ್ತಾರೆ. ಇದು ಹನುಮಾನ್ ಚಾಲೀಸ್ ಹುಟ್ಟಿದ ಕಥೆ ಆಯಿತು. ಇದಕ್ಕೆ ಆಧಾರ ಇದೆಯೇನಪ್ಪ, ಲಾಸ್ಟಲ್ಲಿ ಆಗ್ತಿರ್ತೀಯಾ ಆಧಾರ ಇದೆಯಾ ಅಂತ ಕೇಳ್ತೀರಾ? ಖಂಡಿತವಾಗೂ ಆಧಾರ ಇದೆ. ಎಲ್ಲ ಕಡೆ ಈ ವಿಚಾರ ಗೊತ್ತಿರುತ್ತೆ, ಅಂದರೆ ಕೆಲವರಿಗೆ ಗೊತ್ತಿಲ್ಲದೆ ಇರುತ್ತೆ. ಈ ವಿಚಾರ ಗೊತ್ತಿದ್ರು ಗೊತ್ತಿಲ್ಲದೆ ಇದ್ದರೂ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಮೊದಲಾಗಿ ನಿಮಗೆ ಬರಬೇಕು ಅಂದರೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ನಮಗೆ ಕೊಡುವಂತಹ ಒಂದು ಪ್ರೋತ್ಸಾಹ ಆಗಿರುತ್ತದೆ ಅಂತ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ. ನಮಸ್ಕಾರ.